ಮೊನ್ನೆ ಗುರುವಾರ ಬಳ್ಳಾರಿಯಲ್ಲಿ ನಡೆದಿರುವ ಘಟನೆಗೆ ಸಿದ್ದರಾಮಯ್ಯ ಫುಲ್ ಗರಂ ಆಗಿದ್ದಾರಂತೆ. ಬಳ್ಳಾರಿ ಜಿಂದಾಲ್ನಲ್ಲಿ ಸಭೆ ಕರೆದಿದ್ದಾರೆ ಸಿದ್ದರಾಮಯ್ಯ. ಶಾಸಕ ಭರತ್ ರೆಡ್ಡಿಗೆ ಸಿಎಂ ಸಿದ್ದರಾಮಯ್ಯ ತರಾಟೆಗೆ ತಗೊಳ್ಳುವ ಸಾಧ್ಯತೆ ಇದೆ. ನಿನ್ನೆ ಘಟನೆಗೆ ಫೋನ್ನಲ್ಲಿ ರೇಗಾಡಿದ್ರಂತೆ ಸಿದ್ದರಾಮಯ್ಯ ಅವರು. ಜಮೀರ್, ನಾಗೇಂದ್ರ ಅಂಡ್ ಗಣೇಶ್ ಮೇಲೆ ರೇಗಾಡಿದ್ರಂತೆ. ಇವತ್ತು ರಾಯಚೂರು ಪ್ರವಾಸವನ್ನು ಕೈಗೊಂಡಿದ್ದಾರೆ. ಮಾರ್ಗದ ಮಧ್ಯ ಜಿಂದಾಲ್ನಲ್ಲಿ ಲ್ಯಾಂಡ್ ಆಗ್ತಾರೆ ಸಿದ್ದರಾಮಯ್ಯ. ಘಟನೆಯ ವಿವರಣೆಯನ್ನು ಆ ಸಂದರ್ಭದಲ್ಲಿ ಮತ್ತಷ್ಟು ಪಡ್ಕೊಳ್ತಾರೆ. ಈಗ ಆಲ್ರೆಡಿ ಇರುತ್ತೆ ಮಾಹಿತಿ, ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ತಾರೆ. ಸೊ ಜಿಂದಾಲ್ನಲ್ಲಿ ಶಾಸಕರ ಜೊತೆಗೆ ಮಾತುಕತೆ ಆಡುವ ಸಂದರ್ಭದಲ್ಲಿ ಇದ್ರ ಬಗ್ಗೆಯೂ ಪ್ರಸ್ತಾಪ ಆಗುತ್ತೆ. ಘಟನೆ ಬಗ್ಗೆ ಇವತ್ತು ಶಾಸಕರಿಗೆ ಬಹುತೇಕ ಕ್ಲಾಸ್ ತಗೊಳ್ಳೋದು ಪಕ್ಕ. ಬೆಂಗಳೂರು HALನಿಂದ ವಿಶೇಷ ವಿಮಾನದಲ್ಲಿ ಪ್ರಯಾಣ ಬೆಳೆಸ್ತಾರೆ. ಬಳ್ಳಾರಿ ಜಿಂದಾಲ್ನಲ್ಲಿ ಕೆಲ ಹೊತ್ತು ಲ್ಯಾಂಡಿಂಗ್ ಆಗ್ತಾರೆ. ಸಿದ್ದರಾಮಯ್ಯ ಅವರು ಭರತ್ ರೆಡ್ಡಿ ಅವರ ಮೇಲೆ ವಿಪರೀತ ಕೋಪಗೊಂಡಿದ್ದಾರೆ. ಅಂಡ್ ಬ್ಯಾನರ್ ಕಟ್ಟು ಸಣ್ಣ ವಿಚಾರಕ್ಕೆ ಇಷ್ಟು ದೊಡ್ಡ ಅನಾಹುತ ಆಗಬೇಕಿತ್ತ? ಜೊತೆಗೆ ಭರತ್ ರೆಡ್ಡಿ ಜೊತೆಗೆ ಫೋನಲ್ಲಿ ಮಾತಾಡಕ್ಕೆ ಒಪ್ಕೊಳ್ಳೇ ಇಲ್ವಂತೆ. ಸರ್ ಹಂಗಲ್ಲ, ಹಿಂಗಾಯ್ತು ಸರ್ ಅಂತ ಭರತ್ ರೆಡ್ಡಿ ಏನೋ ವರದಿ ಒಪ್ಸಕ್ ಹೋಗಿದ್ದಾರೆ. ಮಾತೇ ಆಡ್ಲಿಲ್ವಂತೆ ಭರತ್ ರೆಡ್ಡಿ ಅವ್ರ ಮೇಲೆ. ಮತ್ತೆ ಮುಜುಗರ ಅಲ್ವಾ? ಯಾಕಂದ್ರೆ ಇದೇ ಸಿದ್ದರಾಮಯ್ಯ ಅವರು ಬಳ್ಳಾರಿಗೆ ರಿಪಬ್ಲಿಕ್ ಬಳ್ಳಾರಿ ಆಗಿದೆ, ಅದನ್ನ ಸರಿ ಮಾಡಬೇಕು, ನಮ್ಮ ಪಕ್ಷ ಬಂದ್ರೆ ಸರಿ ಮಾಡ್ತೀವಿ ಅಂದ್ರು. ಆಮೇಲೆ ಜನ ಕಂಪ್ಲೀಟ್ ಬಳ್ಳಾರಿಯ ಪ್ರಭುತ್ವವನ್ನೇ ಕಾಂಗ್ರೆಸ್ಗೆ ಕೊಟ್ಬಿಟ್ರು. ಏನು ಮಾಡಿದ್ರಿ? ಬ್ಯಾನರ್ ವಿಚಾರಕ್ಕೆ ಹೆಣ ಬೀಳ್ಸಿದ್ರಿ. ಇಂಥ ಆರೋಪ ಬರುತ್ತಲ್ವಾ, BJP ಅವ್ರು ಮಾಡ್ತಾರಲ್ವಾ. ಹಂಗಾಗಿ ಬಹಳ ಮುಜುಗರ ಸಿದ್ದರಾಮಯ್ಯ ಅವ್ರಿಗೆ. ಆ್ಯಂಡ್ ಅವರು ಇಲ್ಲಿ ಮಾಧ್ಯಮದವ್ರಿಗೆ ಉತ್ತರ ಕೊಡಬೇಕು, ಮುಜುಗರ ಆಗುತ್ತೆ. ಬಳ್ಳಾರಿಯವ್ರಿಗೆ ಉತ್ತರ ಕೊಡಬೇಕು, ಅವರ ಹೈಕಮಾಂಡಿಗೆ ಉತ್ತರ ಕೊಡಬೇಕು. ನೋಡಿ ಅಲ್ಲಿ ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲೀಗ ಮಾರುತಿ ನೀಡ್ತಾರೆ. ಮಾರುತಿ, ಇದು ಒಂದು ರೀತಿ ಕೋತಿ ತಾನು ತಿಂದು ಮೇಕೆ ಮೂತಿಗೆ ಒರೆಸ್ತು ಅನ್ನಂಗೆ. ಚಾರ್ಜ್ ಕೊಟ್ಟು 24 ಗಂಟೆ ಆಗಿಲ್ಲ, ಒಂದು ದಿನದಲ್ಲೇ SP ಅವರ ತಲೆದಂಡ ಆಗುತ್ತೆ ಒಂದು ವಿಚಾರ. ಮತ್ತೊಂದು ಕಡೆ ಈಗೇನೋ ಭರತ್ ರೆಡ್ಡಿ ಅವ್ರ ಜೊತೆಗೆ ಮಾತಾಡೋಕ್ಕೂ ನಿರಾಕರಿಸಿದ್ರಂತೆ, ಕೋಪಗೊಂಡಿದ್ದಾರೆ ಸಿದ್ದರಾಮಯ್ಯ ಅವರು ಅನ್ನೋ ಮಾಹಿತಿ. ಏನೇನು ಆಗ್ಬೋದು ಹಂಗಾದ್ರೆ ಇವತ್ತು ಬಳ್ಳಾರಿಯ ಜಿಂದಾಲಲ್ಲಿ ಲ್ಯಾಂಡ್ ಆದಾಗ? ಡೀಟೇಲ್ಸ್ ಕೊಡೋದಾದ್ರೆ. ಬಳ್ಳಾರಿಯಲ್ಲಿ ಮೊನ್ನೆ ಸಂಜೆ ನಡೆದಿರುವಂತಹ ಒಂದು ಘಟನೆ ಇಡೀ ಆಡಳಿತ ವ್ಯವಸ್ಥೆ ವೈಫಲ್ಯ ಆಗಿದ್ರಿಂದ ಕಾರಣದಿಂದಲೇ ಅದಾಗಿರುವಂತದ್ದು. ಅದರಲ್ಲಿ ಜನಪ್ರತಿನಿಧಿಗಳ ಪಾತ್ರ 90 ಭಾಗ ಇದ್ರೆ 10% ಭಾಗ ಆಡಳಿತ ವರ್ಗದವ್ರದ್ದು ಇದ್ದೇ ಇದೆ. ಅಲ್ಲಿರುವಂತಹ DC ಮತ್ತೆ SP ಅವರು ಖಡಕ್ ಆದಂತಹ ಕ್ರಮಗಳನ್ನ ಕೈಗೊಳ್ಬೇಕಾಗಿರುವಂತಹ ಒಂದು ಕೆಲಸ ಇತ್ತು. ಅವರು ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ, ಆ ಕ್ಷಣದಿಂದಲೇ ಅವ್ರಿಗೆ ಜವಾಬ್ದಾರಿ ಇದ್ದೇ ಇರುತ್ತೆ. ಅದು ಒಂದು ಭಾಗ. ಆದ್ರೆ ಬೀದಿ ರೌಡಿಗಳ ತರ ಕಾಂಗ್ರೆಸ್ ಶಾಸಕರಾದಂತಹ ಭರತ್ ರೆಡ್ಡಿ ಅವರಾಗಿರ್ಬೋದು, ಸತೀಶ್ ರೆಡ್ಡಿ ಆಗಿರ್ಬೋದು, ಅದೇ ರೀತಿ BJPಯ ಕಡೆಯಿಂದ ಜನಾರ್ದನ್ ರೆಡ್ಡಿ ಸೇರಿದಂತೆ ಹಲವು ನಾಯಕರುಗಳಾಗಿರ್ಬೋದು, ಇವರು ಅಲ್ಲಿ ಸೇರಿದ್ರಿಂದ ಅಲ್ಲಿ ಜನದಟ್ಟಣೆ ಜಾಸ್ತಿ ಆಗಿದ್ದು, ಕಾರ್ಯಕರ್ತರು ಎರಡು ಕಡೆಯಿಂದನೂ ಕೂಡ ಬರೋದಕ್ಕೆ ಸಾಧ್ಯವಾಗಿದ್ದು, ಆ ಘಟನೆ ಸಣ್ಣ ಘಟನೆಯನ್ನ ದೊಡ್ಡದು ಮಾಡಿದ್ದು ಕೂಡ ಜನಪ್ರತಿನಿಧಿಗಳೇ. ಹೀಗಾಗಿ ಜನಪ್ರತಿನಿಧಿಗಳು ಮಾಡಿದಂತಹ ದೊಡ್ಡ ತಪ್ಪಿಗೆ ಹಿರಿಯ ಅಧಿಕಾರಿಯ ತಲೆದಂಡ ಆಗಿದೆ. ಆದ್ರೆ ಈ ಪ್ರಕರಣ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ತರಿಸಿರೋದು ನಿಜ. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬಹಳಷ್ಟು ಇರುಸು ಮುರುಸು ಕೂಡ ಆಗಿರುವಂತದ್ದು ನಿಜ. ಭರತ್ ರೆಡ್ಡಿ ಅವರ ನಡೆ ನುಡಿ ಬಗ್ಗೆ ಬಹಳಷ್ಟು ಆಕ್ಷೇಪ ಮತ್ತೆ ಅಸಮಾಧಾನ ಹಿಂದೆನೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ವ್ಯಕ್ತವಾಗಿತ್ತು. ಅದರಲ್ಲೂ ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ವಿಚಾರದಲ್ಲಿ ಪದೇ ಪದೇ ಈ ರೀತಿ ಮಾತನಾಡುವಂತದ್ದು. ಒಬ್ಬ ಮಾಜಿ ಸಚಿವರಾಗಿದ್ದಂತವ್ರು, ಶಾಸಕರಾಗಿದ್ದಂತವ್ರು, ಅವ್ರ ಬಗ್ಗೆ ನೂರಾರು ಪ್ರಕರಣಗಳು ಏನೇ ಇರ್ಬೋದು, ಆದ್ರೆ ಮಾತಾಡುವಂತ ಒಂದು ಸಂದರ್ಭದಲ್ಲಿ ಗೌರವ ಕೊಟ್ಟು ಗೌರವ ಪಡ್ಕೊಳ್ಳೋದನ್ನ ಕಲಿಬೇಕು ಅನ್ನುವಂಥದ್ದನ್ನ ಹಿಂದೆ ವಿಧಾನಸಭೆಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಮಾತಾಡುವಾಗ್ಲೂ ಕೂಡ ಹಲವು ಶಾಸಕರು ಸಲಹೆಯನ್ನ ಭರತ್ ರೆಡ್ಡಿ ಅವರಿಗೆ ಕೊಟ್ಟಿದ್ರು. ಆದ್ರೆ ಭರತ್ ರೆಡ್ಡಿ ಅವರ ನಡೆ ಮತ್ತೆ ನುಡಿಯಲ್ಲಿ ಇವತ್ತು ಕೂಡ ಬದಲಾವಣೆ ಆಗಿಲ್ಲ. ಅದು ಬೇರೆ ವಿಚಾರ. ಈಗ ಚರ್ಚೆ ರಾಜ್ಯ ಕಾಂಗ್ರೆಸ್ಗೆ ಬಹಳಷ್ಟು ಇರುಸು ಮುರುಸು ಆಗಿರೋದೇನಂತ ಹೇಳಿದ್ರೆ, ರಿಪಬ್ಲಿಕ್ ಬಳ್ಳಾರಿ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡಿ ಬೆಂಗಳೂರಿಂದ ಬಳ್ಳಾರಿವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡಿ ಅಲ್ಲಿ ಶಕ್ತಿ ಪ್ರದರ್ಶನ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಈಗ ಸ್ವತಃ ಮೊನ್ನೆ ನಡೆದಿರುವಂತಹ ಒಂದು ಘಟನೆಗೆ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರು ಬಲೆ ಆಗಿದ್ದಾರೆ. ಅದರಲ್ಲೂ ಈಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ ನಾಯಕರುಗಳು ಮಾಡಿದಂತಹ ಎಡವಟ್ಟಿನ ಕೆಲಸದಿಂದಾಗ್ಲೇ ಇದು ಆಗಿದೆ ಅನ್ನುವಂಥದ್ದು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಮಾಹಿತಿ ಬಂದಿದೆ ಅನ್ನುವಂಥದ್ದು. ಹೀಗಾಗಿ ತಮ್ಮ ಆಕ್ಷೇಪ ಮತ್ತೆ ಅಸಮಾಧಾನವನ್ನ ನಿನ್ನೆನೂ ಕೂಡ ವ್ಯಕ್ತಪಡಿಸಿದ್ರು. ಇವತ್ತು ರಾಯಚೂರಿಗೆ ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ಜಿಂದಾಲಲ್ಲಿ ಸಭೆಯನ್ನ ಕರೆದಿದ್ದಾರೆ. ಬಳ್ಳಾರಿ 5 ಶಾಸಕರ ಸಭೆಯನ್ನ ಬಳ್ಳಾರಿ ಉಸ್ತುವಾರಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರು ಕೂಡ ಇರ್ತಾರೆ. ಸಹಜವಾಗಿ ಇವತ್ತು ಆ ಘಟನೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಲೆಫ್ಟ್ ರೈಟ್ ತೆಗೆದುಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ. ವಿದ್ಯಾ, ಎಸ್, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್.